ಆ್ಯಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್. ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಇಮ್ಯುನಿಟಿ ಬಗ್ಗೆ ಕಂಪ್ಲೀಟ್ ಆದಂತಹ ಡಿಸ್ಕಷನನ್ನು ಮುಗಿಸಿದ್ದೀವಿ. ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯುನಿಟಿ, ಇನ್ನೆಟ್ ಇಮ್ಯುನಿಟಿ ಅಂದರೆ ಏನು, ಹ್ಯೂಮರಲ್ ಅಂದರೆ ಏನು, ಅಕ್ವೈರ್ಡ್ ಅಂದರೆ ಏನು, ಸೆಲ್ ಮೀಡಿಯೇಟೆಡ್ ಅಂದರೆ ಏನು, ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ಇಮ್ಯುನಿಟಿ, ಇದೆಲ್ಲವೂ ಇಮ್ಯುನಿಟಿ ಬಗ್ಗೆ ಇರುವಂತಹ ಏನು ಕಾನ್ಸೆಪ್ಟ್ ಇದೆ ಅದನ್ನು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಅದ್ರ ಜೊತೆಗೆ ನಾನು ಈ ಡಿಫ್ರೆನ್ಸ್ ಬಿಟ್ವೀನ್ ಬಿ ಆ್ಯಂಡ್ ಟಿ ಸೆಲ್ಸ್, ಡಿಫ್ರೆನ್ಸ್ ಬಿಟ್ವೀನ್ ಇನ್ನೇಟ್ ಆ್ಯಂಡ್ ಅಕ್ವೈರ್ಡ್ ಇಮ್ಯುನಿಟಿ, ಅದೇನು ಕ್ವಿಕ್ಕಾಗಿ ಶಾರ್ಟ್ ನೋಟ್ಸ್ ಥರ ನೀವು ಬರಿಬೋದಲ್ಲ ಎಕ್ಸಾಮ್ನಲ್ಲಿ, ಅದನ್ನು ಕೂಡ ಪ್ಯಾರಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಎರಡನ್ನೂ ನೀವು ಒಟ್ಟಿಗೆ ನೋಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ವ್ಯಾಕ್ಸಿನೇಷನ್, ಇದು ಕೂಡ ತುಂಬ ಹೊಸದಾಗಿರುವಂಥ ಏನು ಕಾನ್ಸೆಪ್ಟ್ ಅಲ್ಲ, ಬಟ್ ಆ್ಯಕ್ಚುಲಿ ನಾವೇನು ವ್ಯಾಕ್ಸಿನೇಷನ್ ಅಂತ ಅಂದ್ಕೊಂಡಿದ್ದೀವಲ್ಲ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾದಂತಹ ಕಾನ್ಸೆಪ್ಟು. ಅದಕ್ಕಿಂತ ಅದು ಆ್ಯಕ್ಚುಲಾಗಿ ಇರೋದೇ ವಿಭಿನ್ನವಾಗಿ, ನಾವು ತಿಳ್ಕೊಂಡಿರೋದೇ ಬೇರೆ ರೀತಿಯಲ್ಲಿ. ಸೊ ವ್ಯಾಕ್ಸಿನೇಷನ್ ಕಾನ್ಸೆಪ್ಟನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ಸ್ಟಡಿ ಮಾಡೋಣ. ವ್ಯಾಕ್ಸಿನೇಷನ್ ಅಂದರೆ ಏನು? ಈ ಕೋವಿಡ್ ಆದಮೇಲೆ ನಾವು ಸುಮಾರು ಸತಿ ಹೇಳ್ತೀವಲ್ಲ, ಕೋವಿಡ್ ವ್ಯಾಕ್ಸಿನ್ಸನ್ನು ಕಂಡುಹಿಡಲಿಕ್ಕೆ ತುಂಬ ಟೈಮ್ ತೊಗೊಂಡ್ವಿ, ಅದಾದಮೇಲೆ ಕೋವಿಡ್ ವ್ಯಾಕ್ಸಿನ್ಸನ್ನು ತೊಗೊಂಡ್ವಿ, ಅದಾದಮೇಲೆ ಬೂಸ್ಟರ್ ಡೋಸನ್ನು ತೊಗೊಂಡ್ವಿ, ಒಬ್ಬೊಬ್ಬರಿಗೆ ಮೈಲ್ಡಾಗಿ ತಲೆನೋವಾಗಲಿ ಅಥವಾ ಜ್ವರ ಬಂತು ಅಂತ. ಸೊ ವ್ಯಾಕ್ಸಿನ್ ಅಂದರೆ ನಮ್ಮ ಪ್ರಕಾರ ಯಾವುದೋ ಒಂದು ಪರ್ಟಿಕ್ಯುಲರ್ ಡಿಸೀಸ್ ಅಥವಾ ರೋಗಕ್ಕೆ ನಾವು ತಗೊಳ್ಳುವಂತಹ ಒಂದು ಇಂಜೆಕ್ಷನ್. ನಮಗಿಷ್ಟಂತೂ ಗೊತ್ತಿದೆ ವ್ಯಾಕ್ಸಿನೇಷನ್ ಅಂದರೆ ಏನು. ಯಾವುದೇ ಒಂದು ಪರ್ಟಿಕ್ಯುಲರ್ ರೋಗ ಇದೆ, ಇವಾಗ ಕೋವಿಡ್ ಅಷ್ಟೇ ಅಲ್ಲ, ಚಿಕನ್ ಪಾಕ್ಸ್ ಆಗ್ಬೋದು, ಸ್ಮಾಲ್ ಪಾಕ್ಸ್ ಆಗ್ಬೋದು, ಪೋಲಿಯೋ ಆಗ್ಬೋದು. ಸೊ ಕೆಲವೊಂದು ಈ ರೋಗಗಳಿಗೆ, ಇವು ರೋಗಗಳು ನಮಗೆ ಏನಂತಾರೆ ಹರಡದೇ ಇರುವಂಗೆ ಅಂತಲ್ಲ, ಆ ರೋಗ ಬಂದ್ರೂ ಅದನ್ನು ಆ್ಯಕ್ಟಿವ್ ಆಗಿ ನಮ್ಮ ಬಾಡಿ ಫೈಟ್ ಮಾಡುವಂತಹ ಒಂದು ಕೆಪಾಸಿಟಿ ಬರಲಿ ಅಂತ ನಾವು ವ್ಯಾಕ್ಸಿನೇಷನನ್ನು ತಗೋತೀವಿ, ಬೂಸ್ಟರ್ ಡೋಸ್ಗಳನ್ನು ತಗೋತೀವಿ. ಹೌದಾ? ದೆನ್ ವಾಟ್ ಡು ಯು ಮೀನ್ ಬೈ ದಿಸ್ ವ್ಯಾಕ್ಸಿನೇಷನ್? ಈ ವ್ಯಾಕ್ಸಿನೇಷನ್ ಅಂದರೆ ಏನು? See, vaccination, it is the transfer of vaccine. It is the transfer of vaccine into the body of host. Host ಅಂದರೆ ಯಾರು? ಯಾವ ಆರ್ಗ್ಯಾನಿಸಮ್ಗೆ, ಯಾವ ಜೀವಿಗೆ ಆ ರೋಗ ಬರುವಂತಹ ಏನು ಸಂಭವವಿದೆಯೋ ಆ ಜೀವಿಗೆ ನಾವು ವ್ಯಾಕ್ಸಿನನ್ನು ಕೊಡ್ತಾ ಇದ್ದೀವಿ. ಸೊ ವ್ಯಾಕ್ಸಿನೇಷನ್ ಅಂದರೆ ಇದು ಒಂದು ಪ್ರೊಸೆಸ್ಸು. ಅಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ? ಟ್ರಾನ್ಸ್ಫರ್ ಆಫ್ ವ್ಯಾಕ್ಸಿನ್. ದಿಸ್ ವರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆ ಹೋಸ್ಟ್ ಬಾಡಿಗೆ ನಾವು ವ್ಯಾಕ್ಸಿನನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ದೆನ್ ನೆಕ್ಸ್ಟ್ ಕ್ವಶನ್, ಹಾಗಾದರೆ ವ್ಯಾಕ್ಸಿನ್ ಅಂದರೆ ಏನು ಫಸ್ಟ್ ಆಫ್ ಆಲ್? ದೆನ್ ವಾಟ್ ಯು ಮೀನ್ ಬೈ ವ್ಯಾಕ್ಸಿನ್? ಸಿ, ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ, ಇವಾಗ ನಾವು ಕೋವಿಡ್ ವೈರಸ್ಗೋಸ್ಕರ ನಾವೆಲ್ಲರೂ ಕೊರೋನಾಗೋಸ್ಕರ ಎಲ್ಲರೂ ವ್ಯಾಕ್ಸಿನ್ ತೊಗೊಂಡ್ವಿ. ಸೊ ನಮ್ಮದೇನು ತಿಳುವಳಿಕೆ ಅಂತಂದರೆ, ನಾವು ಕೋವಿಡ್ ಬಂದಾಗ ಏನು ವ್ಯಾಕ್ಸಿನ್ ಕಂಡುಹಿಡಿದು ವ್ಯಾಕ್ಸಿನ್ ತೊಗೊಂಡ್ವಲ್ಲ, ನಾವು ಅನ್ಕೋತೀವಿ ಆ ಕೋವಿಡ್ ವಿರುದ್ಧ ಹೋರಾಡುವಂತಹ ಯಾವುದೋ ಒಂದು ಲಿಕ್ವಿಡನ್ನು ನಾವು ಇಂಜೆಕ್ಟ್ ಮಾಡ್ಕೋತಾ ಇದ್ದೀವಿ ಅಂತ ಅನ್ಕೋತೀವಿ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ನನಗೆ ಯಾವುದೇ ಒಂದು ರೋಗ ಬರುತ್ತೆ ಅಂತಂದರೆ, ಆ ರೋಗಕ್ಕೆ ನಾವೊಂದು ವ್ಯಾಕ್ಸಿನ್ ತೊಗೋತಾ ಇದ್ದೀನಿ ಅಂತಂದರೆ, ಈ ರೋಗದ ವಿರುದ್ಧ ಹೋರಾಡುವಂತಹ ಯಾವುದೋ ಒಂದು ಕೆಮಿಕಲ್ ಆಗಲಿ ಅಥವಾ ಯಾವುದೋ ಒಂದು ಲಿಕ್ವಿಡ್ ಆಗಲಿ, ಅದನ್ನು ನಾನು ಈ ವ್ಯಾಕ್ಸಿನ್ ವಿರುದ್ಧ, ವ್ಯಾಕ್ಸಿನ್ ಇನ್ ದ ಫಾರ್ಮ್ ಆಫ್ ವ್ಯಾಕ್ಸಿನದ ಫಾರ್ಮ್ನಲ್ಲಿ ನಾನು ಅದನ್ನ ತೊಗೋತಾ ಇದ್ದೀನಿ ಅಂತ ನಾವು ತಿಳ್ಕೊತೀವಿ. ಬಟ್ ಹಾಗಿರೋದಿಲ್ಲ. ವ್ಯಾಕ್ಸಿನ್ ಅಂತಂದರೆ ಏನು? ವ್ಯಾಕ್ಸಿನ್ ಇಟ್ ಈಸ್ ದ ಪ್ರಿಪ್ರೇಷನ್. ನಾವು ಪ್ರಿಪೇರ್ ಮಾಡೋದು ಆರ್ಟಿಫಿಷಿಯಲಿ. ಇಟ್ ಈಸ್ ದ ಪ್ರಿಪ್ರೇಷನ್ ವಿಚ್ ಕಂಟೇನ್ಸ್, ಇದರಲ್ಲಿ ಏನಿರುತ್ತೆ? ದ ಪ್ರಿಪ್ರೇಷನ್ ವಿಚ್ ಕಂಟೇನ್ಸ್ inactivated ಪ್ಯಾಥೋಜನ್. ಓಕೆ, ಸೊ ನಮಗೆ ಆಶ್ಚರ್ಯ ಆಗ್ಬೋದು, ಯಾವ ವೈರಸ್ಸಿನ ನಮಗೆ ಕೊರೋನಾ ಬರ್ತಾ ಇದೆಯಲ್ಲ ಅದೇ ವೈರಸ್ಸನ್ನು ನಾವು ವ್ಯಾಕ್ಸಿನ್ ರೂಪದಲ್ಲಿ ತಗೋತಾ ಇದ್ದೀವಿ. ಏನಪ್ಪ ಇದು ಹಾಗಂದರೆ? ಇಲ್ಲಿ ಒಂದು ಸ್ಲೈಟ್ ಡಿಫ್ರೆನ್ಸ್ ಇದೆ. ಏನು ಅಂತಂದರೆ, ವೈರಸ್ಸು ಫುಲ್ ಆ್ಯಕ್ಟಿವ್ ಆಗಿದ್ದಾಗ ಅದು ನಮ್ಮ ಬಾಡಿಯನ್ನು ಅಟ್ಯಾಕ್ ಮಾಡ್ತು, ಅಂದರೆ ನಮ್ಮ ಬಾಡಿ ಒಳಗಡೆ ಹೋಯಿತು ಅಂತಂದರೆ ಕೋವಿಡ್ ಆಗುತ್ತೆ. ಬಟ್ ನಾವು ವ್ಯಾಕ್ಸಿನ್ ಅಂತ ಯಾವಾಗ ಆ ವೈರಸ್ಸನ್ನು ತಗೋತೀವಲ್ಲ ಆವಾಗ ಅದು ಇನ್ಆ್ಯಕ್ಟಿವೇಟೆಡ್ ಫಾರ್ಮ್ನಲ್ಲಿ ಇರುತ್ತೆ, ಅಥವಾ ಕೆಲವೊಂದು ಸತಿ ಅದು ವೀಕ್ ಅಥವಾ ಅಟಿನ್ಯೂಯೇಟೆಡ್ ಅಂತಲೂ ಕರೀತಾರೆ. ಅಟಿನ್ಯೂಯೇಟೆಡ್ ಪ್ಯಾಥೋಜನ್, ಅಥವಾ ಕೆಲವೊಂದು ಸರಿ ಸಮ್ ಪಾರ್ಟ್ಸ್ ಆಫ್ ದ ಪ್ಯಾಥೋಜನ್. ಓಕೆ, ಸೊ ವ್ಯಾಕ್ಸಿನಲ್ಲಿ ಏನೇ ಇದೆ? ದ ಪ್ರಿಪ್ರೇಷನ್ ವಿಚ್ ಕಂಟೇನ್ಸ್ ದ ಇನ್ಆ್ಯಕ್ಟಿವೇಟೆಡ್ ಪ್ಯಾಥೋಜನ್ ಅಥವಾ ವೀಕ್ ಪ್ಯಾಥೋಜನ್ ಅಥವಾ ಪಾರ್ಟ್ಸ್ ಆಫ್ ದ ಪ್ಯಾಥೋಜನ್. ಪ್ಯಾಥೋಜನ್ ಅಂದರೆ ಏನು? ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್, ರೋಗವನ್ನು ಹರಡುವಂತಹ ಒಂದು ಜೀವಿ. ಸೊ ಫಾರ್ ಎಕ್ಸಾಂಪಲ್, ಇದು ಒಂದು ವೈರಸ್ ಅಂತ ಇಮ್ಯಾಜಿನ್ ಮಾಡಿ.
ಓಕೆ, ದಿಸ್ ಈಸ್ ದ ವೈರಸ್. ಇದು ನಮ್ಮ ಬಾಡಿಗೆ ಯಾವುದೇ ಒಂದು ರೋಗವನ್ನು ಹರಡ್ತಾ ಇದೆ. ಇದು ಯಾವಾಗ ನ್ಯಾಚುರಲ್ ಆಗಿ ಅಟ್ಯಾಕ್ ಆಗುತ್ತಲ್ಲ ನಮ್ಮ ಬಾಡಿಗೆ, ಆವಾಗ ಇದು ಒಂದು ರೋಗವನ್ನು ಹರಡ್ತಾ ಇದೆ. ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಯಾವಾಗ ಒಂದು ಪ್ಯಾಥೋಜನ್ನು ಅಟ್ಯಾಕ್ ಆಗುತ್ತಲ್ಲ ಆವಾಗ ನಮ್ಮ ಇಮ್ಯೂನ್ ರೆಸ್ಪಾನ್ಸ್ ಏನಾಗುತ್ತೆ, ಸ್ಟಿಮ್ಯುಲೇಟ್ ಆಗುತ್ತೆ. ನಮ್ಮ ಬಾಡಿ ಆ ಪ್ಯಾಥೋಜನ್ ವಿರುದ್ಧ ಹೋರಾಡಲಿಕ್ಕೆ, ಫೈಟ್ ಮಾಡಲಿಕ್ಕೆ ಶುರು ಆಗುತ್ತೆ. ಅದರಿಂದ ಏನಾಗುತ್ತೆ, ಆ ಪ್ಯಾಥೋಜನ್ ಇಫೆಕ್ಟು ನಮ್ಮ ಬಾಡಿ ಮೇಲೆ ಆಗದೆ ಇರೋವಂಗೆ ನಮ್ಮ ಇಮ್ಯೂನ್ ಸಿಸ್ಟಮ್ಮು ವರ್ಕ್ ಮಾಡ್ತಾ ಇರುತ್ತೆ. ಓಕೆ, ನಾವೇನು ಮಾಡ್ತೀವಿ ಅಂತಂದರೆ, ವ್ಯಾಕ್ಸಿನ್ ಮಾಡಬೇಕಾದ್ರೆ ಇದೇನು ಪ್ಯಾಥೋಜನ್ ಇದೆಯಲ್ಲ, ಈ ಪ್ಯಾಥೋಜನನ್ನು ನಾವು ಇನ್ಆ್ಯಕ್ಟಿವೇಟ್ ಮಾಡ್ತೀವಿ ಅಥವಾ ಇದನ್ನು ಹೀಟ್ ಕಿಲ್ಡ್ ಮಾಡ್ತೀವಿ. ಸೊ ಈ ಹೀಟ್ ಕಿಲ್ಡ್ ಅಥವಾ ಇನ್ಆ್ಯಕ್ಟಿವೇಟ್ ಮಾಡೋದ್ರಿಂದ ಏನಾಗ್ತಾ ಇದೆ, ಇದೇನು ವೈರಸ್ ಇದೆಯಲ್ಲ, ಈ ವೈರಸ್ಸಿಗೇನು ಒಂದು ಅದು ಆ್ಯಕ್ಟಿವ್ ಇದ್ದಾಗ ಏನು ಅದರದ್ದು ಒಂದು ಕೆಪಾಸಿಟಿ ಇದೆಯಲ್ಲ, ರೋಗವನ್ನು ಹರಡುವಂತಹ ಕೆಪಾಸಿಟಿ, ಆ ಕೆಪಾಸಿಟಿ ಏನಾಗುತ್ತೆ, ಕಡಿಮೆ ಆಗುತ್ತೆ. ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ನಾವು ಇಮ್ಯುನಿಟಿ ಬಗ್ಗೆ ಓದಬೇಕಾದ್ರೆ ಆ್ಯಂಟಿಜನ್ಸ್ಗಳ ಬಗ್ಗೆ ಓದಿದ್ವಿ. ಆ್ಯಂಟಿಜನ್ಸ್ ಅಂತಂದರೆ ಎಲ್ಲ ಸೆಲ್ಸ್ಗಳ ಮೇಲೂ ಇರುವಂತಹ ಕೆಲವೊಂದು ಮಾಲಿಕ್ಯೂಲ್ಸ್ಗಳು. ಈ ಮಾಲಿಕ್ಯೂಲ್ಸ್ಗಳು ಯುನಿಕ್ ಆಗಿರ್ತವೆ. ನನ್ನ ಆ್ಯಂಟಿಜನ್ಸ್ ಬೇರೆ ಇರ್ತವೆ, ವೈರಸ್ ಆ್ಯಂಟಿಜನ್ಸ್ ಬೇರೆ ಇರ್ತವೆ, ಬ್ಯಾಕ್ಟೀರಿಯಾ ಮೇಲಿರುವಂತಹ ಆ್ಯಂಟಿಜನ್ಸ್ ಬೇರೆ ಇರ್ತವೆ. ಸೊ ಆ್ಯಂಟಿಜನ್ಸ್ ಅಂದರೆ ಏನು, ಎನಿ ಮಾಲಿಕ್ಯೂಲ್, ಎನಿ ಸಬ್ಸ್ಟೆನ್ಸ್ ದ್ಯಾಟ್ ಟ್ರಿಗರ್ಸ್ ಯುವರ್ ಇಮ್ಯೂನ್ ಸಿಸ್ಟಮ್. ಸೊ ಇಲ್ಲಿ ವೈರಸ್ ಇದೆ ಅಂತಂದರೆ ಜಸ್ಟ್ ಇಮ್ಯಾಜಿನ್, ಇವು ಅದರ ಮೇಲೆ ಇರುವಂತಹ ಆ್ಯಂಟಿಜನ್ಸ್ಗಳು ಅಂತ ಇಮ್ಯಾಜಿನ್ ಮಾಡಿ. ಓಕೆ, ಈ ಆ್ಯಂಟಿಜನ್ನಿಂದನೇ ಈ ವೈರಸ್ಸು ನಮ್ಮ ಬಾಡಿ ಒಳಗಡೆ ಹೋಗಿದಾಗ ನಮಗೆ ಯಾವುದೋ ಒಂದು ರೋಗ ಬರ್ತಾ ಇದೆ. ಓಕೆ, ನಾವು ಯಾವಾಗ ಇದನ್ನು ಇನ್ಆ್ಯಕ್ಟಿವೇಟ್ ಅಥವಾ ಹೀಟ್ ಕಿಲ್ಡ್ ಮಾಡ್ತೀವಲ್ಲ ಅಥವಾ ವೀಕ್ ಮಾಡ್ತೀವಲ್ಲ, ಅವಾಗೇನು ಮಾಡ್ತಾ ಇದ್ದೀವಿ, ಜಸ್ಟ್ ಫಾರ್ ಎಕ್ಸಾಂಪಲ್, ಈ ಪೂರ್ತಿ ವೈರಸ್ಸನ್ನು ನಾವು ಕೆಲವೊಂದು ಪಾರ್ಟ್ಸ್ಗಳಾಗಿ ಮಾಡ್ತಾ ಇದ್ದೀವಿ. ಓಕೆ, ಈ ರೀತಿ ನಾವು ಆ ಪಾರ್ಟ್ಸ್ಗಳನ್ನಾಗಿ ಮಾಡಿದ್ದೀವಿ. ಸೊ ಇದು ಒಂದು ಪಾರ್ಟ್, ಇವಾಗ ಇದು ಒಂದು ಪಾರ್ಟು ಮತ್ತು ಇದು ಒಂದು ಪಾರ್ಟ್. ಇದೇನು ಇವಾಗ ಇನ್ಆ್ಯಕ್ಟಿವೇಟೆಡ್ ಪ್ಯಾಥೋಜನ್ ಇದೆಯಲ್ಲ, ಪ್ಯಾಥೋಜನ್ ಇನ್ಆ್ಯಕ್ಟಿವೇಟ್ ಆಗಿದೆ, ಬಟ್ ಅದರ ಮೇಲಿರುವಂತಹ ಆ್ಯಂಟಿಜನ್ಸ್ಗಳು ಇನ್ನೂ ಹಾಗೆ ಇದ್ದಾವೆ. ಇಮ್ಯೂನ್ ಸಿಸ್ಟಮ್ ಟ್ರಿಗರ್ ಆಗಬೇಕು ಅಂದರೆ ಮೇನ್ ಆ್ಯಂಟಿಜನ್ಸಿಂದಾನೆ, ಹೌದಾ? ಸೊ ನಾವು ಯಾವಾಗ ವ್ಯಾಕ್ಸಿನನ್ನು ಪ್ರಿಪೇರ್ ಮಾಡ್ತೀವಲ್ಲ, ಈ ವ್ಯಾಕ್ಸಿನಲ್ಲಿ ಏನಿದೆ, ಈ ವ್ಯಾಕ್ಸಿನಲ್ಲಿ ಈ ಪ್ಯಾಥೋಜನ್ನದ್ದು ಕೆಲವೊಂದು ಪಾರ್ಟ್ಸ್ಗಳಿದ್ದಾವೆ. ಆ ಪಾರ್ಟ್ಸ್ಗಳ ಮೇಲೆ ಈ ಆ್ಯಂಟಿಜೆನಿಕ್ ಮೊಲಿಕ್ಯೂಲ್ಸ್ ಏನಿದಾವಲ್ಲ, ಆ್ಯಂಟಿಜನ್ಸ್ಗಳು, ಇವು ಹಾಗೆ ಇರ್ತವೆ ಅಂತ ಜಸ್ಟ್ ನೀವು ಇಮ್ಯಾಜಿನ್ ಮಾಡಬೇಕು. ಸೊ ನಾವು ಇನ್ಆ್ಯಕ್ಟಿವೇಟೆಡ್ ಅಂದಾಗ ಇದನ್ನು ನಾವು ಹೀಟ್ ಕಿಲ್ಡ್ ಮಾಡ್ತಾ ಇದ್ದೀವಿ. ಜಸ್ಟ್ ಟೆಂಪ್ರೇಚರ್ ರೈಸ್ ಮಾಡಿ ಹೀಟ್ ಕೊಟ್ಟು ಆ ಪ್ಯಾಥೋಜನದ್ದು ಅದರದ್ದೇನು ಆ್ಯಕ್ಟಿವ್ನೆಸ್ ಇದೆಯಲ್ಲ ಅದನ್ನು ಕಡಿಮೆ ಮಾಡ್ತಾ ಇದ್ದೀವಿ. ವೀಕ್ ಅಥವಾ ಅಟಿನ್ಯೂಯೇಟೆಡ್ ಅಂದರೆ ಏನು, ಈ ಒಂದು ಕಲ್ಚರಲ್ ಮೀಡಿಯಮ್ ಇದೆ ಅಂತ ಇಮ್ಯಾಜಿನ್ ಮಾಡಿ, ಇದರ ಒಳಗಡೆ ಈ ಪ್ಯಾಥೋಜನ್ಸ್ಗಳನ್ನು ಬೆಳೆಸ್ತಾ ಇದ್ದೀವಿ. ಹೆಂಗೆ ಬೆಳೆಸ್ತಾ ಇದ್ದೀವಿ, ನಾವೇ ಆರ್ಟಿಫಿಷಿಯಲ್ ಆಗಿ ಹೆಂಗೆ ಬೆಳೆಸ್ತಾ ಇದ್ದೀವಿ, ಭಾಳ ಅದಕ್ಕೆ ಫೇವರೇಬಲ್ ಕಂಡೀಷನ್ಸನ್ನು ಕೊಡೋದಿಲ್ಲ. ಫೇವರೇಬಲ್ ಕಂಡೀಷನ್ಸ್ ಕೊಟ್ಬಿಟ್ರೆ ಅವು ಪೂರ್ತಿ ಡಿವೈಡ್ ಆಗ್ತಾ ಶುರು ಆಗಿಬಿಡ್ತವೆ. ಅನ್ಫೇವರೇಬಲ್, ಆಲ್ಮೋಸ್ಟ್ ಅದಕ್ಕೆ ಬದುಕಲಿಕ್ಕೆ ತುಂಬ ಚೆನ್ನಾಗಿಯೂ ಇರಬಾರ್ದು ಅಥವಾ ಅದು ಸಾಯಲಿಕ್ಕೂ ತುಂಬ ವರ್ಸ್ಟ್ ಆಗಿರಬಾರ್ದು. ಸೊ ಇನ್ ಬಿಟ್ವೀನ್, ಸೊ ಒಂದು ಕಂಡೀಷನ್ಸನ್ನು ಮೇಂಟೈನ್ ಮಾಡಿ ಲ್ಯಾಬ್ರೋಟರಿನಲ್ಲಿ ಈ ಪ್ಯಾಥೋಜನ್ಸ್ಗಳು ಬೆಳಿಲಿಕ್ಕೆ, ಕಲ್ಚರ್ ಮಾಡಲಿಕ್ಕೆ ಬಿಡ್ತೀವಿ. ಅವಾಗೇನಾಗುತ್ತೆ, ಈ ಫೇವರೇಬಲ್ ಅಥವಾ ಅನ್ಫೇವರೇಬಲ್ ಕಂಡೀಷನ್ ಎರಡರದ್ದು ಮಧ್ಯೆ ಯಾವುದೋ ಒಂದು ಕಂಡೀಷನನ್ನು ನಾವಿಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಇದರಿಂದ ಏನಾಗ್ತಾ ಇದೆ, ಆ ಜೀವಿ ಬದುಕುತ್ತೆ, ಡಿವೈಡ್ ಆಗುತ್ತೆ ಪ್ಯಾಥೋಜನ್ನು, ಬಟ್ ಅವಾಗೂ ಕೂಡ ಅದರದ್ದೇನು ಕೆಪಾಸಿಟಿ ಅಂತ ಇದೆಯಲ್ಲ, ಅದರದ್ದೇನು ಒಂದು ಆ್ಯಕ್ಟಿವ್ ಫಾರ್ಮ್ ಅಂತ ಇದೆಯಲ್ಲ, ಆ ಫಾರ್ಮಲ್ಲಿ ಆಗೋದಿಲ್ಲ. ಸ್ವಲ್ಪ ಅದು ವೀಕಾಗಿ ಅಲ್ಲೇ ಡಿವೈಡ್ ಆಗ್ತಾ 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 ಕಲ್ಚರ್ ಮೀಡಿಯಮ್ನಲ್ಲಿ ಅದು ಬೆಳೆಯುತ್ತೆ. ಸೊ ಅದರಿಂದ ಸ್ಲೈಟಾಗಿ ಅದರ ಜೆನೆಟಿಕ್ ಮಟೀರಿಯಲ್ಲು ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ನಾವು ಯಾವಾಗ ಇಲ್ಲಿ ವೀಕ್ ಅಥವಾ ಅಟಿನ್ಯೂಯೇಟೆಡ್ ಪ್ಯಾಥೋಜನ್ ಅಂತ ಹೇಳ್ತಾ ಇದ್ದೀವಲ್ಲ, ನಾವು ಪ್ಯಾಥೋಜನನ್ನು ಇಲ್ಲಿ ಸಾಯಿ ಹೊಡೆದು ಅದನ್ನ ಹಾಕೋತಾ ಇಲ್ಲ. ಪ್ಯಾಥೋಜನ್ನು ಲೈವ್ ಆಗೇ ಇದೆ, ಜೀವಂತವಾಗೇ ಇದೆ, ಬಟ್ ಅದು ವೀಕ್ ಆಗಿದೆ, ಸ್ವಲ್ಪ ಅದು ವೀಕ್ ಆಗಿದೆ, ಬಟ್ ಅದರ ಮೇಲ್ಗಡೆ ಅಂತೂ ಆ್ಯಂಟಿಜನ್ಸ್ಗಳು ಇದ್ದೇ ಇರ್ತಾವ. ಓಕೆ, ಸೊ ಈ ಇನ್ಆ್ಯಕ್ಟಿವೇಟೆಡ್ ಪ್ಯಾಥೋಜನ್ ಅಥವಾ ವೀಕ್ ಪ್ಯಾಥೋಜನ್ ಅಥವಾ ಎನಿ ಪಾರ್ಟ್ಸ್ ಆಫ್ ದ ಪ್ಯಾಥೋಜನ್, ಒಟ್ಟು ನಮಗೆ ಈ ಪ್ಯಾಥೋಜನ್ ಮೇಲ್ಗಡೆ ಇರುವಂತಹ ಆ್ಯಂಟಿಜೆನಿಕ್ ಮೊಲಿಕ್ಯೂಲ್ಸ್ ಏನಿದ್ದಾವೆ ಅವು ನಮ್ಮ ಬಾಡಿನಲ್ಲಿ ನಾವು ವ್ಯಾಕ್ಸಿನ್ ರೂಪದಲ್ಲಿ ಹಾಕ್ಕೋತಾ ಇದ್ದೀವಿ. ಸೊ ಈ ಪ್ರಿಪ್ರೇಷನ್ ಏನಿದೆಯಲ್ಲ, ದಿಸ್ ಪ್ರಿಪ್ರೇಷನ್ ವಿ ಕಾಲ್ ಇಟ್ ಆ್ಯಸ್ ಅ ವ್ಯಾಕ್ಸಿನ್. ಸೊ ಯಾವ ರೋಗದ ವಿರುದ್ಧ ನಾವು ವ್ಯಾಕ್ಸಿನ್ ಹಾಕ್ಕೋತಾ ಇದ್ದೀವೋ, ಆ ರೋಗ ಯಾವುದರಿಂದ ಹರಡ್ತಾ ಇದೆಯೋ ಅದೇ ಪ್ಯಾಥೋಜನನ್ನು ನಾವು ಇನ್ಆ್ಯಕ್ಟಿವೇಟ್ ಫಾರ್ಮಲ್ಲಿ ಅಥವಾ ವೀಕ್ ಫಾರ್ಮ್ನಲ್ಲಿ ನಮ್ಮ ಬಾಡಿ ಒಳಗಡೆ ಹಾಕ್ಕೋತಾ ಇದ್ದೀವಿ. ಹಾಗಾದರೆ ಏನಾಗುತ್ತೆ ಮುಂದೆ, ಯಾಕೆ ಇಷ್ಟು ಇಂಪಾರ್ಟೆನ್ಸು ಈ ವ್ಯಾಕ್ಸಿನೇಷನಿಗೆ?
ಸಿ ಯಾವಾಗ ನಾವು ಈ ವ್ಯಾಕ್ಸಿನ್ ಅಂತ ಏನು ಹಾಕೋತೀವಲ್ಲ, ದಿಸ್ ವ್ಯಾಕ್ಸಿನ್ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಸ್ಟಿಮ್ಯುಲೇಟ್ ದ ಪ್ರೈಮರಿ ಇಮ್ಯೂನ್ ರೆಸ್ಪಾನ್ಸ್ ಇನ್ ಅವರ್ ಬಾಡಿ. ಪ್ರೈಮರಿ ಇಮ್ಯೂನ್ ರೆಸ್ಪಾನ್ಸ್ ಇನ್ ಅವರ್ ಬಾಡಿ. ಪ್ರೈಮರಿ ಇಮ್ಯೂನ್ ರೆಸ್ಪಾನ್ಸ್ ಅಂದರೆ ಏನು? ಈ ವ್ಯಾಕ್ಸಿನದ್ದು ಕಾನ್ಸಂಟ್ರೇಷನ್ ಆಗಲಿ ಅಥವಾ ನಾವು ಹೆಂಗೆ ಡೋಸಸ್ಗಳನ್ನು ಹಾಕೋತೀವಲ್ಲ, ಫಸ್ಟ್ ಡೋಸು, ಬೂಸ್ಟರ್ ಡೋಸು, ಅದೆಲ್ಲ ಹೆಂಗಿರುತ್ತೆ ಅಂತಂದರೆ ಆ ಪ್ಯಾಥೋಜನ್ಸ್ಗಳು ಅಥವಾ ಪಾರ್ಟ್ಸ್ ಆಫ್ ದ ಪ್ಯಾಥೋಜನ್ಸ್ಗಳು ನಮ್ಮ ಬಾಡಿ ಒಳಗಡೆ ಹೋದಾಗ ನಮ್ಮ ಇಮ್ಯೂನ್ ರೆಸ್ಪಾನ್ಸನ್ನು ಮಾತ್ರ ಸ್ಟಿಮ್ಯುಲೇಟ್ ಮಾಡ್ತವೆ, ಬಟ್ ರೋಗವನ್ನು ಹರಡೋದಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಇದೇ ಪ್ಯಾಥೋಜನಿಂದ ಮುಂದೆ ನಮಗೆ ರೋಗ ಬರ್ಬೋದು, ಬಟ್ ನಾವು ಯಾವಾಗ ಅದನ್ನು ವ್ಯಾಕ್ಸಿನ್ ಅಂತ ತಗೋತೀವಲ್ಲ, ಅವಾಗ ಅದೇನು ವೀಕ್ ಫಾರ್ಮ್ನಲ್ಲಿ ಇರುತ್ತಲ್ಲ, ಅದು ಎಷ್ಟು ವೀಕ್ ಆಗಿರುತ್ತೆ ಅಂದರೆ ನಮ್ಮ ಬಾಡಿ ಅದನ್ನು ಆ್ಯಂಟಿಜನ್ ಅಂತ ತಗೊಂಡು ಇಮ್ಯೂನ್ ರೆಸ್ಪಾನ್ಸನ್ನು ಸ್ಟಾರ್ಟ್ ಮಾಡುತ್ತೆ, ಬಟ್ ಅಲ್ಲಿ ನಮಗೆ ಯಾವುದೇ ರೋಗ ಅಂತ ಹರಡೋದಿಲ್ಲ. ಅಷ್ಟು ವೀಕ್ ಫಾರ್ಮಲ್ಲಿ ಇರುತ್ತೆ. ಸೊ ತುಂಬ ಹೈಪರ್ ಆಗಿ ನಮ್ಮದು ಇಮ್ಯೂನ್ ಸಿಸ್ಟಮನ್ನು ಟ್ರಿಗರ್ ಮಾಡೋದಿಲ್ಲ. ಈ ಇನ್ಆ್ಯಕ್ಟಿವೇಟೆಡ್ ಅಥವಾ ವೀಕ್ ಪ್ಯಾಥೋಜನ್ಸ್ಗಳು ಇಮ್ಯೂನ್ ಸಿಸ್ಟಮನ್ನು ಸ್ಟಿಮ್ಯುಲೇಟ್ ಮಾಡಿ ಅಲ್ಲಿ ಪ್ರೈಮರಿ ರೆಸ್ಪಾನ್ಸ್ ಆಗುತ್ತೆ. ಪ್ರೈಮರಿ ರೆಸ್ಪಾನ್ಸ್ ಅಂದರೆ ಏನು? ಆ್ಯಂಟಿಬಾಡಿ ಪ್ರೊಡಕ್ಷನ್ ಆಗ್ಬೋದು, ಸೈಟೋಟಾಕ್ಸಿಕ್ ಟಿ ಸೆಲ್ಸ್ಗಳು ಪ್ರೊಡ್ಯೂಸ್ ಆಗ್ಬೋದು. ಅದರ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಮೆಮರಿ ಸೆಲ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಇದನ್ನು ನಾನು ರೆಡ್ಡಿಂದ ಬರೆದಿರೋದು ಯಾಕಂದರೆ ದ ಮೇನ್ ಪ್ರಿನ್ಸಿಪಲ್ ಆಫ್ ವ್ಯಾಕ್ಸಿನೇಷನ್ ಈಸ್ ಪ್ರೊಡಕ್ಷನ್ ಆಫ್ ದ ಮೆಮರಿ ಸೆಲ್ಸ್. ಸೊ ಇಲ್ಲೇನಾಯಿತು? ದ ಪರ್ಸನ್ ವಿಲ್ ನಾಟ್ ಫಾಲ್ ಸಿಕ್. ಓಕೆ, ದ ಪರ್ಸನ್ ಅಥವಾ ವಿ ಕ್ಯಾನ್ ಮೇಕ್ ಇಟ್ ಆಸ್ ವಿದೌಟ್ ಮೇಕಿಂಗ್ ಪರ್ಸನ್ ಇಲ್. ಓಕೆ, ಶಾರ್ಟ್ ಫಾರ್ಮಲ್ಲಿ ಹಾಗೆ ಬರಿತಾ ಇದ್ದೀನಿ. ನೀವು ಇದನ್ನೇ ಪಾಯಿಂಟ್ಸ್ ಥರ ನೋಡ್ಕೋಬೋದು. ಹ್ಯಾಂಡ್ ರಿಟನ್ ನೋಟ್ಸು ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಸೊ ವ್ಯಾಕ್ಸಿನಿಂದ ನಾವು ಏನು ಮಾಡಿದ್ವಿ? ವ್ಯಾಕ್ಸಿನಿಂದ ನಮ್ಮ ಬಾಡಿನಲ್ಲಿ ಪ್ರೈಮರಿ ಇಮ್ಯೂನ್ ರೆಸ್ಪಾನ್ಸನ್ನು ಪ್ರೊಡ್ಯೂಸ್ ಮಾಡಿ ಪ್ಲಸ್ ಮೆಮರಿ ಸೆಲ್ಸ್ಗಳನ್ನು ಮಾಡಿದ್ವಿ. ಈ ಪ್ರೈಮರಿ ಇಮ್ಯೂನ್ ರೆಸ್ಪಾನ್ಸ್ ಏನು ಮಾಡುತ್ತೆ? ಇದೇನು ಇನ್ಆ್ಯಕ್ಟಿವೇಟೆಡ್ ಫಾರ್ಮ್ನಲ್ಲಿ ಪ್ಯಾಥೋಜನ್ಸ್ಗಳಿದಾವಲ್ಲ, ಇವತ್ತರ ವಿರುದ್ಧ ಹೋರಾಡಿ ಇವು ಎಲ್ಲವುಗಳನ್ನು ಫೈಟ್ ಮಾಡಿ ಇವನ್ನ ಸಾಯ ಹೊಡೆದ್ಬಿಡುತ್ತೆ. ಸೊ ನಮಗಲ್ಲೇ ರೋಗ ಅಂತ ಬರಲಿಲ್ಲ. ಇವಂತೂ ಈಸಿಯಾಗಿ ಹೋಗ್ಬಿಡ್ತವೆ. ನಾವು ಯಾವಾಗ ವ್ಯಾಕ್ಸಿನ್ ರೂಪದಲ್ಲಿ ಪ್ಯಾಥೋಜನ್ಸ್ ಹಾಕ್ಕೊಂಡಿದ್ವಲ್ಲ, ಅದು ಪ್ರೈಮರಿ ರೆಸ್ಪಾನ್ಸಿಂದ ಹೋಗ್ಬಿಟ್ಟು ನಮ್ಮ ಕಡೆ ಏನು ಉಳಿದಿದ್ದಾವೆ? ಇವಾಗ ಮೆಮರಿ ಸೆಲ್ಸ್ಗಳು ಉಳಿದಿದ್ದಾವೆ. ಸೊ ಈ ಮೆಮರಿ ಸೆಲ್ಸ್ಗಳು ಏನು ಮಾಡ್ತವೆ? ನೆಕ್ಸ್ಟ್ ಟೈಮ್ ನಾವೆಲ್ಲ ವ್ಯಾಕ್ಸಿನೇಷನ್ ಹಾಕ್ಕೊಂಡು ಆ ರೋಗ ಹೋಗೇ ಬಿಟ್ಟಿದೆ, ಇವಾಗ ನಾವು ಕೊರೋನಾ ಹೋಗೇ ಬಿಡ್ತು ಅಂತ ಏನು ಹೇಳ್ತೀವಲ್ಲ, ಅಲ್ಲಲ್ಲಿ ಒಂದೆರಡು ಕೇಸಸ್ಗಳು ಆಗ್ತವೆ ಅಂತ. ಬಟ್ ನಮಗೆ ಆಲ್ರೆಡಿ ವ್ಯಾಕ್ಸಿನೇಷನ್ ಆಗಿದೆ ಅಂದರೆ ನಾವು ರಿಲೀಫ್ ಆಗಿರ್ತೀವಿ. ಓಕೆ, ನನಗೆ ವ್ಯಾಕ್ಸಿನೇಷನ್ ಆಗಿಬಿಟ್ಟಿದೆ ಕೋವಿಡದ್ದು ಅಂತ. ಇನ್ ಕೇಸ್ ನನಗೆ ಫ್ಯೂಚರ್ನಲ್ಲಿ ಯಾವಾಗಾದರೂ ಈ ಕೊರೋನಾ ವೈರಸ್ ಅಟ್ಯಾಕ್ ಮಾಡ್ತು ಅಂದರೆ ಆ ವೈರಸ್ ವಿರುದ್ಧ ಆಲ್ರೆಡಿ ನನ್ನ ಬಾಡಿನಲ್ಲಿ ಮೆಮರಿ ಸೆಲ್ಸ್ಗಳು ಇದ್ದಾವೆ. ಇಮ್ಯುನಿಟಿಯನ್ನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಹೇಳಿದ್ದೆ? ಮೆಮರಿ ಸೆಲ್ಸ್ಗಳಿದ್ದರೆ ನಮಗೆ ಒಂದು ಫುಲ್ ಶಕ್ತಿ ಇದ್ದಂಗೆ. ಈ ಸೆಲ್ಸ್ಗಳಿಗೆ ಎದ್ರ ಮೆಮರಿ ಇರುತ್ತೆ? ಲಾಸ್ಟ್ ಟೈಮ್ ಯಾವ ಪ್ಯಾಥೋಜನ್ನು ನನ್ನ ಬಾಡಿಗೆ ಅಟ್ಯಾಕ್ ಮಾಡಿತ್ತು ಅಂತಹ ಪ್ಯಾಥೋಜನ್ ವಿರುದ್ಧ ನಾನು ಯಾವ ರೀತಿಯಲ್ಲಿ ಹೋರಾಡಬೇಕು ಅಂತ ಇವು ಆಲ್ರೆಡಿ ಈ ಸೆಲ್ಸ್ಗಳಿಗೆ ಗೊತ್ತಿರುತ್ತೆ. ಸೊ ನಮ್ಮ ಬಾಡಿಗೆ ಎಷ್ಟು ಕೆಪಾಸಿಟಿ ಇದೆ ನೋಡಿ. ಸೊ ಯಾವಾಗೋ ಒಂದು ಸತಿ ಅಟ್ಯಾಕ್ ಆದಂತಹ ಪ್ಯಾಥೋಜನದ್ದು ನೆನಪನ್ನು ಈ ಸೆಲ್ಸ್ಗಳು ಇಟ್ಕೊಂಡಿರ್ತವೆ. ಸೊ ವ್ಯಾಕ್ಸಿನೇಷನದ್ದು ಮೇನ್ ಪ್ರಿನ್ಸಿಪಲ್ ಏನಿದೆಯಲ್ಲ, ವಾಟ್ ಈಸ್ ದ ಮೇನ್ ಪ್ರಿನ್ಸಿಪಲ್ ಬಿಹೈಂಡ್ ವ್ಯಾಕ್ಸಿನೇಷನ್? ಯಾಕೆ ಇದಕ್ಕೆಲ್ಲರೂ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ? ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ವ್ಯಾಕ್ಸಿನೇಷನ್? ಟು ಪ್ರೊಡ್ಯೂಸ್ ಇಮ್ಯುನಾಲಜಿಕಲ್ ಮೆಮೊರಿ. ಇದರಿಂದ ಏನಾಗುತ್ತೆ? ಸೊ ದ್ಯಾಟ್ ರ್ಯಾಪಿಡ್ ಆಗಿ ಅಂದರೆ ಕ್ವಿಕ್ ಆಗಿ ನಮ್ಮ ಬಾಡಿ ಸೆಕೆಂಡರಿ ರೆಸ್ಪಾನ್ಸನ್ನು ತೋರಿಸುತ್ತೆ. ಓಕೆ, ಇಲ್ಲಿ ಪ್ರೈಮರಿ ರೆಸ್ಪಾನ್ಸನ್ನು ತೋರಿಸಿ ಈ ಪ್ಯಾಥೋಜನದ್ದು ವೀಕ್ ಪ್ಯಾಥೋಜನನ್ನು ಸಾಯ ಹೊಡೆದಿತ್ತಲ್ಲ, ನೆಕ್ಸ್ಟ್ ಟೈಮು ಯಾವಾಗಾದರೂ ನನಗೆ ಇದೇ ಪ್ಯಾಥೋಜನ್ನು ಇನ್ಆ್ಯಕ್ಟಿವೇಟೆಡ್ ಫಾರ್ಮ್ ಅದಲ್ಲಿ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನನಗೆ ನ್ಯಾಚುರಲ್ ಆಗಿ ಈ ಪ್ಯಾಥೋಜನ್ನು ನನ್ನ ಬಾಡಿಗೆ ಅಟ್ಯಾಕ್ ಆಯಿತು ಅಂದರೆ ಆ ಪ್ಯಾಥೋಜನ್ ವಿರುದ್ಧ ನನ್ನ ಬಾಡಿನಲ್ಲಿ ಮೆಮರಿ ಸೆಲ್ಸ್ಗಳು ಹಾಗೇ ಇದ್ದಿರ್ತವೆ. ಈ ಮೆಮರಿ ಸೆಲ್ಸ್ಗಳು ಈ ಪ್ಯಾಥೋಜನ್ ನಮ್ಮ ಬಾಡಿ ಒಳಗೆ ಬಂದ ತಕ್ಷಣ ಮೆಮರಿ ಸೆಲ್ಸ್ಗಳು ಅಲರ್ಟ್ ಆಗಿಬಿಡ್ತವೆ. ಓಹೋ, ಲಾಸ್ಟ್ ಟೈಮ್ ಅಟ್ಯಾಕ್ ಆದಂತಹ ಪ್ಯಾಥೋಜನ್ ಇದನ್ನು ನಾನು ಕ್ವಿಕ್ಕಾಗಿ ಲಾಸ್ಟ್ ಟೈಮ್ ಹೆಂಗೆ ಇದನ್ನು ಫೈಟ್ ಮಾಡಿದ್ನೋ ಹಾಗೆ ಫೈಟ್ ಮಾಡಿ ಇದರ ಇಫೆಕ್ಟನ್ನು ಕಡಿಮೆ ಮಾಡಬೇಕು ಅಂತ ಈ ಮೆಮರಿ ಸೆಲ್ಸ್ಗಳು ಫುಲ್ ರ್ಯಾಪಿಡ್ ಆಗಿ ಅಂದರೆ ಒಂಥರ ಎನ್ಹಾನ್ಸ್ಡ್ ಫಾರ್ಮ್ನಲ್ಲಿ, ಎನಾಮ್ನೆಸ್ಟಿಕ್ ಫಾರ್ಮ್ನಲ್ಲಿ ಇವೇನು ಮಾಡ್ತವೆ? ಸೆಕೆಂಡರಿ ರೆಸ್ಪಾನ್ಸನ್ನು ತೋರಿಸ್ತವೆ.
ಸೊ ನಮಗೆ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ, ಪರ್ಟಿಕ್ಯುಲರ್ ಪ್ಯಾಥೋಜನ್ ವಿರುದ್ಧ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ಈ ರೋಗವನ್ನು, ಈ ಪ್ಯಾಥೋಜನಿಂದ ಬಂದ ರೋಗವನ್ನು ನಾವು ಈಸಿಯಾಗಿ ಏನು ಮಾಡಿಬಿಟ್ವಿ, ಅದನ್ನು ಎದುರಿಸಿ ಆರಾಮಾಗಿಬಿಟ್ವಿ. ಸೊ ದಿಸ್ ಈಸ್ ದ ಮೇನ್ ಪ್ರಿನ್ಸಿಪಲ್ ಬಿಹೈಂಡ್ ವ್ಯಾಕ್ಸಿನೇಷನ್. ಸೊ ಅಟ್ಲೀಸ್ಟ್ ಈ ಪಾಯಿಂಟಿಗಾದರೂ ನಿಮಗೆ ಕ್ಲಿಯರ್ ಕಟ್ಟಾಗಿ ನೆನಪಿರಬೇಕು, ಅರ್ಥ ಆಗಿರಬೇಕು. ಏನಂತಂದರೆ, ನಾವು ಯಾವಾಗ ವ್ಯಾಕ್ಸಿನ್ ಅಂತ ಹಾಕೋತೀವಿ, ಆ ರೋಗದ ವಿರುದ್ಧ ಹೋರಾಡುವಂತಹ ಯಾವುದೇ ಒಂದು ಸೊಲ್ಯೂಷನನ್ನು ನಾವು ಹಾಕೋತಾ ಇಲ್ಲ. ಆ ರೋಗ ಎದರಿಂದ ಬರ್ತಾ ಇದೆಯೋ ಅದೇ ಪ್ಯಾಥೋಜನನ್ನು ನಾವು ಇನ್ಆ್ಯಕ್ಟಿವೇಟೆಡ್ ಫಾರ್ಮ್ನಲ್ಲಿ ಹಾಕ್ಕೋತಾ ಇದ್ದೀವಿ. ಅದಕ್ಕೆ ನೋಡಿ, ನಾವು ಕೊರೋನಾದು ವ್ಯಾಕ್ಸಿನೇಷನ್ ಹಾಕ್ಕೋಬೇಕಾದ್ರೆ ವ್ಯಾಕ್ಸಿನ್ ಆದಮೇಲೆ ಸ್ವಲ್ಪ ಮೈಲ್ಡಾಗಿ ಜ್ವರ ಬರ್ಬೋದು, ಅಥವಾ ಮೈಕೈ ನೋವಾಗ್ಬೋದು, ಸುಸ್ತಾಗ್ಬೋದು ಅಂತ ಹೇಳ್ತೀವಿ. ಯಾಕೆ? ಇದು ಇನ್ಆ್ಯಕ್ಟಿವೇಟ್ ಫಾರ್ಮ್ನಲ್ಲಿ ಇದ್ರೂ, ಪ್ಯಾಥೋಜನ್ ಆಗಲಿ ಅಥವಾ ಆ್ಯಂಟಿಜೆನಿಕ್ ಪಾಲಿಪೆಪ್ಟೈಡ್ ಆಗಲಿ, ಈ ಪ್ಯಾಥೋಜನಿಂದ ಮೈಲ್ಡಾಗಿ ಕೆಲವೊಂದು ಸಿಂಪ್ಟಮ್ಸ್ಗಳು ಬರ್ಬೋದು, ಬಟ್ ಫುಲ್ ರೋಗ ಅಂತಲೇ ಬರೋದಿಲ್ಲ. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ದ ಮೇನ್ ಪ್ರಿನ್ಸಿಪಲ್ ಬಿಹೈಂಡ್ ವ್ಯಾಕ್ಸಿನೇಷನ್. ವ್ಯಾಕ್ಸಿನೇಷನದ್ದು ಮೇನ್ ಪ್ರಿನ್ಸಿಪಲ್ ಏನು? ಇಮ್ಯುನಾಲಜಿಕಲ್ ಮೆಮ್ರಿಯನ್ನು ಕ್ರಿಯೇಟ್ ಮಾಡೋದು. ಇಮ್ಯೂನ್ ಸಿಸ್ಟಮ್ಗೆ ಸಂಬಂಧಪಟ್ಟಂತಹ ಮೆಮರಿ ಸೆಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿ ರೆಡಿ ಇಟ್ಕೊಳ್ಳೋದು. ನೀವು ನೆನಪಿಸ್ಕೊಳ್ಳಿ, ನಾವು ಚಿಕ್ಕವರಿದ್ದಾಗಿಂದ ನಮಗೆ ಎಷ್ಟೊಂದು ವ್ಯಾಕ್ಸಿನೇಷನ್ಗಳನ್ನು ಹಾಕ್ತಾರಲ್ಲ. ಯಾಕೆ? ನಮ್ಮ ಬಾಡಿನಲ್ಲಿ ಆ ರೋಗದ ವಿರುದ್ಧ ಮೆಮರಿ ಸೆಲ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ. ಸೊ ದ್ಯಾಟ್ ನಾವು ಬೆಳೀತಾ ಫುಲ್ ಎನ್ವೈರ್ಮೆಂಟಲ್ಲಿರುವಂತಹ ಎಷ್ಟೊಂದು ಪ್ಯಾಥೋಜನ್ಸ್ಗಳು ನಮ್ಮ ಬಾಡಿ ಮೇಲೆ ಅಟ್ಯಾಕ್ ಆದರೆ, ಆ್ಯಕ್ಚುಯಲ್ ಆಗಿ ಅಟ್ಯಾಕ್ ಆದಾಗೂ ನಮ್ಮ ಬಾಡಿ ಅದರ ವಿರುದ್ಧ ಹೋರಾಡಲಿಕ್ಕೆ ರೆಡಿಯಾಗಿರುತ್ತೆ, ಒಂದು ರೀತಿ ಅಲರ್ಟ್ ಆಗಿರುತ್ತೆ ಅಂತ ಅರ್ಥ. ಗೊತ್ತಾಗ್ತಿದೆಯಾ? ಸೊ ದಿಸ್ ಈಸ್ ದ ವ್ಯಾಕ್ಸಿನೇಷನ್. ಇಲ್ಲಿ ಬರುವಂತಹ ಇನ್ನೊಂದು ಸ್ಮಾಲ್ ಕನ್ಫ್ಯೂಸಿಂಗ್ ಕಾನ್ಸೆಪ್ಟ್ ಏನು ಅಂತಂದರೆ, ಇಮ್ಯುನೈಸೇಷನ್. ಓಕೆ, ನಾವು ವಾಟ್ ಡು ಯು ಮೀನ್ ಬೈ ಇಮ್ಯುನೈಸೇಷನ್? ಸುಮಾರು ಸತಿ ನಾವು ವ್ಯಾಕ್ಸಿನೇಷನನ್ನು ಇಮ್ಯುನೈಸೇಷನ್ ಅಂದರೆ ತಿಳ್ಕೊತೀವಿ. ಏನಪ್ಪ ಡಿಫ್ರೆನ್ಸ್ ಅಂದರೆ, ಜಸ್ಟ್ ಇಮ್ಯಾಜಿನ್, ಕೋವಿಡನ್ನೇ ತಗೊಳ್ಳಿ. ಕೋವಿಡ್ ಒಂದು ವೈರಸ್ಸಿಂದ ಬರುವಂತಹ ರೋಗ ಅಂತ ನಮ್ಗೆ ಗೊತ್ತಿದೆ. ಸೊ ಕೋವಿಡ್ ಬರದೇ ಇರಲಿ ಅಂತ ನಾವೆಲ್ಲ ಏನು ಮಾಡ್ಕೊಂಡಿದ್ದೀವಿ? ವ್ಯಾಕ್ಸಿನೇಷನನ್ನು ಹಾಕ್ಕೊಂಡಿದ್ದೀವಿ. ಕೆಲವೊಂದು ಸತಿ ಏನಾಗುತ್ತೆ, ಈ ಇನ್ಆ್ಯಕ್ಟಿವೇಟೆಡ್ ಪ್ಯಾಥೋಜನ್ಸ್ಗಳನ್ನು ಒಂದೇ ಸತಿ ಹಾಕಿದರೆ ಸಾಕಾಗೋದಿಲ್ಲ, ಅಂದರೆ ಇನಫ್ ಮೆಮೊರಿ ಫಾರ್ಮ್ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡ್ತೀವಿ? ಸೆಕೆಂಡ್ ಡೋಸ್ ಅಂತ, ಅಂದರೆ ಬೂಸ್ಟರ್ ಡೋಸ್ ಅಂತ ಹಾಕಿಸ್ಕೋತೀವಿ. ಸೊ ದ್ಯಾಟ್ ಇನ್ನೂ ಒಂದು ಲೆವೆಲ್ಗೆ ಇಮ್ಯುನಿಟಿ ಮತ್ತೆ ಸ್ಟಿಮ್ಯುಲೇಟ್ ಆಗಿ ಇನ್ನೂ ಮೆಮರಿ ಸೆಲ್ಸ್ಗಳು ಫಾರ್ಮ್ ಆಗಲಿ ಅಂತ ಅರ್ಥ. ಸೊ ಒಟ್ಟಿನಲ್ಲಿ 1 ಡೋಸ್ ಆಗಲಿ, ಸೆಕೆಂಡ್ ಡೋಸ್ ಆಗಲಿ ವ್ಯಾಕ್ಸಿನೇಷನನ್ನು ಹಾಕೋತಾ ಇದ್ದೀವಿ. ಸೊ ನಾನು ಯಾವಾಗ ಕೋವಿಡ್ ವಿರುದ್ಧ ವ್ಯಾಕ್ಸಿನೇಷನ್ ಅಂತ ಹಾಕ್ಕೊಂಡು, ಆವಾಗ ನನ್ನ ಬಾಡಿ ಕೋವಿಡ್ಡಿಗೆ ಇಮ್ಯುನಾಲಜಿಕಲಿ ರೆಡಿ ಆಯಿತು. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ನಾನು ಯಾವಾಗ ಕೋವಿಡದ್ದು ವ್ಯಾಕ್ಸಿನ್ ಅಂತ ಹಾಕ್ಕೊಂಡು, ಕೋವಿಡದ್ದು ವ್ಯಾಕ್ಸಿನೇಷನನ್ನು ನಾನು ಇಂಜೆಕ್ಟ್ ಮಾಡಿಕೊಂಡು, ಆವಾಗ ನನ್ನ ಬಾಡಿ ಕೋವಿಡ್ ವಿರುದ್ಧ ಇಮ್ಯುನಾಲಜಿಕಲಿ ರೆಡಿ ಆಯಿತು, ಅಲರ್ಟ್ ಆಯಿತು. ಸೊ ನಾನು ಒಂದು ರೆಸಿಸ್ಟೆನ್ಸ್ ಪವರನ್ನು ಬೆಳೆಸ್ಕೊಂಡೆ ಅಂತ ಅರ್ಥ. ನಿಮಗೆ ಜನರಲ್ ಒಂದು ಲ್ಯಾಂಗ್ವೇಜ್ನಲ್ಲಿ ಹೇಳಬೇಕು ಅಂದರೆ, ನನ್ನ ಬಾಡಿ ಇವಾಗ ರೆಸಿಸ್ಟೆನ್ಸ್ ಆಯಿತು. ಎದಕ್ಕೆ? ಈ ಕೋವಿಡ್ ಅಥವಾ ಕೊರೋನಾ ವೈರಸ್ಸಿಗೆ. ಸೊ ನಾನು ಯಾವಾಗ ರೆಡಿ ಆದನೆಲ್ಲ ಇಮ್ಯುನಾಲಜಿಕಲಿ, ಅದನ್ನು ನಾವೇನಂತ ಹೇಳ್ತೀವಿ? ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ವ್ಯಾಕ್ಸಿನೇಷನ್ನಲ್ಲಿ ವ್ಯಾಕ್ಸಿನನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು, ನಮ್ಮ ಬಾಡಿಗೆ ಹಾಕ್ಕೊಳ್ಳೋದು. ಆ ವ್ಯಾಕ್ಸಿನೇಷನನ್ನು ಹಾಕ್ಕೊಂಡ್ಮೇಲೆ ನನ್ನ ಬಾಡಿ ಏನು ಫುಲ್ ರೆಡಿ ಆಯ್ತಲ್ಲ, ಆ ವೈರಸ್ಸನ್ನು ಅಥವಾ ಆ ಪ್ಯಾಥೋಜನನ್ನು ಎದುರಿಸಲಿಕ್ಕೆ ಏನೋ ಒಂದು ಅಲರ್ಟ್ನೆಸ್ ಅಥವಾ ಫುಲ್ ರೆಡಿ ಆಯ್ತವಲ್ಲ ಮೆಮರಿ ಸೆಲ್ಸ್ಗಳನ್ನು ಇಟ್ಕೊಂಡು, ದ್ಯಾಟ್ ವಿ ಕಾಲ್ ಇಟ್ ಆ್ಯಸ್ ಅ ಇಮ್ಯುನೈಸೇಷನ್. ಸೊ ವಾಟ್ ಡು ಯು ಮೀನ್ ಬೈ ಇಮ್ಯುನೈಸೇಷನ್? ಈ ಇಮ್ಯುನೈಸೇಷನ್ ಅನ್ನುವಂತಹದ್ದು ಇಟ್ ಈಸ್ achieved through vaccination. So it is making the host resistant to particular pathogen. ನಾನು ಯಾಕೆ ಇಲ್ಲಿ ಪರ್ಟಿಕ್ಯುಲರ್ ಪ್ಯಾಥೋಜನ್ ಅಂತ ಹಾಕ್ತಾ ಇದ್ದೀನಿ? ಬಿಕಾಸ್ ವ್ಯಾಕ್ಸಿನೇಷನ್ ಅನ್ನುವಂಥದ್ದು ನಮಗೆ ಬರುವಂತಹ ಎಲ್ಲ ರೋಗಗಳ ವಿರುದ್ಧ ಒಂದೇ ವ್ಯಾಕ್ಸಿನೇಷನ್ ಹಾಕ್ಕೊಂಡು ಆಯ್ತು ನನ್ನ ಒಂದು ಸತಿ ವ್ಯಾಕ್ಸಿನೇಷನ್ ಆಗಿದೆ ಅಂತ ಆರಾಮಾಗಿರೋದಲ್ಲ. ಪ್ರತಿಯೊಂದು ರೋಗಕ್ಕೂ, ಪ್ರತಿಯೊಂದು ಡಿಸೀಸಿಗೂ ಅದರದ್ದೇ ಆದಂತಹ ಬೇರೆ ಬೇರೆ ವ್ಯಾಕ್ಸಿನೇಷನ್ ಇರುತ್ತೆ. ಸ್ಮಾಲ್ ಪಾಕ್ಸಿಗೆ ಹಾಕಿದಂತಹ ವ್ಯಾಕ್ಸಿನೇಷನ್ನು ಪೋಲಿಯೋ ವಿರುದ್ಧ ವರ್ಕ್ ಮಾಡಲ್ಲ. ಪೋಲಿಯೋ ವಿರುದ್ಧ ಹಾಕಿದಂತಹ ವ್ಯಾಕ್ಸಿನೇಷನ್ನು ಹೆಪಟೈಟಿಸ್ ಬಿ ವಿರುದ್ಧ ವರ್ಕ್ ಮಾಡಲ್ಲ. ಯಾಕೆ? ಬಿಕಾಸ್ ಅಲ್ಲಿ ಪ್ಯಾಥೋಜನ್ಸ್ಗಳು ಬೇರೆ ಬೇರೆ ಇದ್ದಾವಲ್ಲ, ಬೇರೆ ಬೇರೆ ಪ್ಯಾಥೋಜನ್ಸಿಂದ ಬೇರೆ ಬೇರೆ ರೋಗಗಳು ಬರ್ತಾ ಇದ್ದಾವೆ. ಸೊ ನಮ್ಮ ವ್ಯಾಕ್ಸಿನೇಷನ್ನು ಆ ಪ್ಯಾಥೋಜನ್ ಇಟ್ಕೊಂಡು ಹಾಕ್ತಾ ಇದ್ದೀವಲ್ಲ ನಾವು. ಸೊ ಪ್ಯಾಥೋಜನ್ ಡಿಫ್ರೆಂಟ್ ಆಯಿತು ಅಂದರೆ ವ್ಯಾಕ್ಸಿನ್ಸ್ಗಳು ಡಿಫ್ರೆಂಟ್ ಆಗ್ತವೆ. ಕೋವಿಡಿಗೆ ಬೇರೆ ವ್ಯಾಕ್ಸಿನು,
ಪೋಲಿಯೋಗೆ ಬೇರೆ ವ್ಯಾಕ್ಸಿನ್ನು, ಚಿಕನ್ ಪಾಕ್ಸಿಗೆ ಬೇರೆ ವ್ಯಾಕ್ಸಿನ್ನು. ಸೊ ಆ ರೀತಿಯಾಗಿ. ಸೊ ಇಮ್ಯುನೈಸೇಷನ್ ಅಂದರೆ ಏನು? ಇಮ್ಯುನೈಸೇಷನ್ ಇಟ್ ಈಸ್ ಮೇಕಿಂಗ್ ದ ಹೋಸ್ಟ್ ಟು ರೆಸಿಸ್ಟ್ ಅಗೇನ್ಸ್ಟ್ ದ ಪರ್ಟಿಕ್ಯುಲರ್ ಪ್ಯಾಥೋಜನ್. ಸೊ ನಾವು ಯಾವಾಗ ವ್ಯಾಕ್ಸಿನೇಷನ್ ಅಂತ ಹಾಕ್ತೀವಲ್ಲ, ದಿಸ್ ವ್ಯಾಕ್ಸಿನೇಷನ್ ಯಾಕೆ ಹಾಕೋತಾ ಇದ್ದೀವಿ? ಟು ಅಚೀವ್, ಏನನ್ನು ಅಚೀವ್ ಮಾಡಬೇಕು ನಾವು? ಇಮ್ಯುನೈಸೇಷನನ್ನು ಅಚೀವ್ ಮಾಡಬೇಕು, ನಮ್ಮ ಬಾಡಿಯನ್ನು ಇಮ್ಯುನಾಲಜಿಕಲಿ ರೆಡಿ ಮಾಡಬೇಕು. ಸೊ ವ್ಯಾಕ್ಸಿನೇಷನ್ನೇ ಬೇರೆ, ಓಕೆ, ಆ್ಯಂಡ್ ಇಮ್ಯುನೈಸೇಷನ್ನೇ ಬೇರೆ. ವ್ಯಾಕ್ಸಿನೇಷನ್ನಲ್ಲಿ ನಾವು ವ್ಯಾಕ್ಸಿನನ್ನು ಹಾಕ್ಕೊಳ್ಳೋದು, ಇಮ್ಯುನೈಸೇಷನ್ ವ್ಯಾಕ್ಸಿನ್ ಹಾಕ್ಕೊಂಡ್ಮೇಲೆ ನಮ್ಮ ಬಾಡಿ ರೆಡಿ ಆಗೋದು. ಸೊ ವ್ಯಾಕ್ಸಿನೇಷನ್ ಈಸ್ ಟು ಅಚೀವ್ ದ ಇಮ್ಯುನೈಸೇಷನ್. ಈ ಕಾನ್ಸೆಪ್ಟು ಅರ್ಥ ಆಯಿತು ಅಂತ ತಿಳ್ಕೊತೇನೆ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೊಂದು ಸ್ಮಾಲ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಇತ್ತೀಚಿನ ದಿನಗಳಲ್ಲಿ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಎಲ್ಲಿ ಬರುತ್ತೆ? ಬಯೋಟೆಕ್ನಾಲಜಿನಲ್ಲಿ ಬರುತ್ತೆ, ಕರೆಕ್ಟಾ? ಈ ರೀಕಾಂಬಿನೆಂಟ್ DNA ಟೆಕ್ನಾಲಜಿಯನ್ನು ನಾವು ಈ ವ್ಯಾಕ್ಸಿನ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡ್ಕೋತಾ ಇದ್ದೀವಿ. ಯಾಕೆ ಮಾಡ್ಕೋತಾ ಇದ್ದೀವಿ? ಬಿಕಾಸ್ ಇವಾಗ ಕೋವಿಡ್ ವ್ಯಾಕ್ಸಿನೇಷನ್ ಬೆಸ್ಟ್ ಎಕ್ಸಾಂಪಲ್, ರೀಸೆಂಟ್ ಆಗಿರೋದ್ರಿಂದ ಅದನ್ನೇ ತಗೋತಾ ಇದ್ದೀನಿ. ಈ ಕೋವಿಡ್ ವ್ಯಾಕ್ಸಿನೇಷನ್ ಕಂಡು ಹಿಡಿದ ಮೇಲೆ ಒಂದೊಂದು ಏಜ್ ಗ್ರೂಪಿಗೆ ಒಂದೊಂದು ಸತಿ ಅದನ್ನು ನಾವು ಕ್ಯಾಂಪೇನ್ ಅಂತ ಮಾಡಿ ಹಾಕ್ಕೋತ ಬಂದ್ವಲ್ಲ. ಯಾಕೆ? ನಮಗಿರುವಂತಹ ಎಷ್ಟು ಪಾಪ್ಯುಲೇಷನ್ ಇದೆಯಲ್ಲ, ಆ ಪೂರ್ತಿ ಪಾಪ್ಯುಲೇಷನನ್ನು ನಾವು ಆ ರೋಗದ ವಿರುದ್ಧ ಇಮ್ಯುನಾಲಜಿಕಲಿ ಸ್ಟ್ರಾಂಗ್ ಮಾಡಬೇಕು. ಇವಾಗ 4 ಜನ ಇದ್ರ ಮನೆಯಲ್ಲಿ ಒಬ್ಬರಿಗೆ ವ್ಯಾಕ್ಸಿನೇಷನ್ ಹಾಕಿ ಫುಲ್ ಫ್ಯಾಮಿಲಿನ ಇಮ್ಯುನೈಸ್ಡ್ ಆಯಿತು ಅಂತ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ವ್ಯಕ್ತಿಗೂ, ಪ್ರತಿಯೊಂದು ಇಂಡಿವಿಜುವಲಿಗೂ ನಾವೇನು ಮಾಡಬೇಕು? ಈ ವ್ಯಾಕ್ಸಿನನ್ನು ತಲುಪಿಸ್ಬೇಕು. ಸೊ ವ್ಯಾಕ್ಸಿನನ್ನು ತಲುಪಿಸ್ಬೇಕು ಅಂತಂದರೆ ಅಷ್ಟು ಲಾರ್ಜ್ ಸ್ಕೇಲ್ನಲ್ಲಿ ನಾವು ಅದನ್ನ ಪ್ರೊಡಕ್ಷನ್ ಮಾಡಬೇಕಲ್ಲ. ಫಸ್ಟು ನಿಮ್ಗೆ ಗೊತ್ತಿದೆ ಇಂಡಿಯನ್ ಪಾಪ್ಯುಲೇಷನ್ ಎಷ್ಟು ಫುಲ್ ರೈಸ್ ಆಗ್ತಾ ಇದೆ ಅಂತ. ಸೊ ಈ ಇನ್ಕ್ರೀಸಿಂಗ್ ಪಾಪ್ಯುಲೇಷನ್ ಏನಿದೆ, ಆ ಪಾಪ್ಯುಲೇಷನ್ನಲ್ಲಿ ಎಲ್ಲರೂ ಇಮ್ಯುನಾಲಜಿಕಲಿ ಸ್ಟೇಬಲ್ ಆಗಬೇಕು ಒಂದು ರೋಗದ ವಿರುದ್ಧ ಅಂದರೆ ಅಷ್ಟು ಕ್ವಾಂಟಿಟಿನಲ್ಲಿ ನಾವು ವ್ಯಾಕ್ಸಿನನ್ನು ಪ್ರೊಡ್ಯೂಸ್ ಮಾಡಬೇಕಲ್ಲ. ಆ ಪ್ರೊಡ್ಯೂಸ್ ಮಾಡಿದಂತಹ ವ್ಯಾಕ್ಸಿನನ್ನು ಪರ್ಟಿಕ್ಯುಲರ್ ಟೆಂಪ್ರೇಚರಿಗೆ, ಅದು ಇನ್ಆಕ್ಟಿವೇಟ್ ಫಾರ್ಮ್ನಲ್ಲೇ ಇರುವಂತಹ ಟೆಂಪ್ರೇಚರಿಗೆ ನಾವು ಅದನ್ನು ಮೇಂಟೈನ್ ಮಾಡಬೇಕಲ್ಲ. ಆಮೇಲೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಿ ಅಲ್ಲಿರುವಂತಹ ಪಾಪ್ಯುಲೇಷನಿಗೆ ಅದನ್ನು ಇಂಜೆಕ್ಟ್ ಮಾಡಬೇಕು. ಸೊ ಇಷ್ಟೆಲ್ಲ ಆಗಬೇಕು ಅಂತಂದರೆ ಫಸ್ಟ್ ನಮ್ಮ ಕಡೆ ಅಷ್ಟು ಪ್ರೊಡಕ್ಷನ್ ಇರಬೇಕಲ್ಲ ವ್ಯಾಕ್ಸಿನದ್ದು. ಅವಾಗ ಏನು ಮಾಡ್ತೀವಿ ನಾವು ಅಂತಂದರೆ ಈ ರೀಕಾಂಬಿನೆಂಟ್ DNA ಟೆಕ್ನಾಲಜಿಯನ್ನು ಉಪಯೋಗಿಸ್ಕೋತಾ ಇದ್ದೀವಿ. ಇಲ್ಲೇನು ಮಾಡ್ತೀವಿ ಅಂತಂದರೆ, ದಿಸ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಜಸ್ಟ್ ಇಮ್ಯಾಜಿನ್, ಇದು ಒಂದು ಬ್ಯಾಕ್ಟೀರಿಯಾ ಅಂತ ಇಮ್ಯಾಜಿನ್ ಮಾಡಿ. ಈ ಬ್ಯಾಕ್ಟೀರಿಯಿಂದ ಯಾವುದೇ ಒಂದು ರೋಗ ಬರ್ತಾ ಇದೆ ನಮಗೆ. ಸೊ ಇವೆಲ್ಲವೂ ಏನಿವು ಆ್ಯಂಟಿಜನ್ಸ್ಗಳು ಅಂತ ಇಮ್ಯಾಜಿನ್ ಮಾಡಿ. ಸೊ ದೀಸ್ ಆರ್ ದ ಆ್ಯಂಟಿಜನ್ಸ್. ಸೊ ಇವು ಮೊಲಿಕ್ಯೂಲ್ಸ್ಗಳು, ಓಕೆ. ಈ ಮೊಲಿಕ್ಯೂಲ್ಸ್ಗಳೇ ಈ ಬ್ಯಾಕ್ಟೀರಿಯಾ ನಮ್ಮ ಬಾಡಿ ಒಳಗೆ ಹೋದಾಗ ಈ ಮೊಲಿಕ್ಯೂಲ್ಸ್ಗಳು ಇಮ್ಯೂನ್ ರೆಸ್ಪಾನ್ಸನ್ನು ಸ್ಟಿಮ್ಯುಲೇಟ್ ಮಾಡ್ತಾ ಇದ್ದಾವೆ. ನಾವು ಯಾವಾಗ ಒಂದು ಆ್ಯಂಟಿಜನ್ ಅಂತ ಹೇಳ್ತಾ ಇದ್ದೀವಲ್ಲ, ಇಟ್ ಈಸ್ ಅ ಮಾಲಿಕ್ಯೂಲ್, ಒಂದು ಪ್ರೋಟೀನ್, ಹೌದಾ? ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಿರೋದು. ಸೊ ಇದು ಒಂದು ಪ್ರೋಟೀನ್ ಇದೆ ಅಂತಂದರೆ, ಪ್ರೋಟೀನ್ ಫಾರ್ಮ್ ಆಗಬೇಕು ಅಂದರೆ ಪ್ರೋಟೀನ್ ಸಿಂಥಸಿಸ್ನಲ್ಲಿ mRNA ಆಗಬೇಕು. mRNA ಪ್ರೊಡ್ಯೂಸ್ ಆಗಬೇಕು ಅಂದರೆ DNA ಅಂತ ಇರಬೇಕು. ಸೊ ದಿಸ್ ಈಸ್ ದ ಜೆನೆಟಿಕ್ ಮಟೀರಿಯಲ್ ಆಫ್ ದ್ಯಾಟ್ ಆರ್ಗ್ಯಾನಿಸಮ್. ಆ ಜೀವಿದು ಇದು DNA ಅಂತ ತಿಳ್ಕೊಳ್ಳಿ, ಓಕೆ. ಈ DNA ಎಷ್ಟು ಒಂದಕ್ಕೊಂದು ಟಾಪಿಕ್ಸ್ ಕನೆಕ್ಟೆಡ್ ಇದ್ದಾವೆ ಅಂತಂದರೆ, ಈ DNA ಫಾರ್ ಎಕ್ಸಾಂಪಲ್ ಇಲ್ಲಿಂದ ಇಷ್ಟು ಈ ಪಾರ್ಟ್ ಏನಿದೆಯಲ್ಲ ದಿಸ್ ಪಾರ್ಟ್ ಆಫ್ DNA ಏನಿದೆಯಲ್ಲ, ಈ DNA ಇಂದ ಒಂದು mRNA ಪ್ರೊಡ್ಯೂಸ್ ಆಗಿ, ಈ mRNA ಇಂದ ಒಂದು ಪಾಲಿಪೆಪ್ಟೈಡ್ ಚೈನ್ ಪ್ರೊಡ್ಯೂಸ್ ಆಗಿ, ಆ ಪಾಲಿಪೆಪ್ಟೈಡ್ ಚೈನ್ ಬಂದು ಇಲ್ಲಿ ಆ್ಯಂಟಿಜನ್ ರೂಪದಲ್ಲಿ ಅಟ್ಯಾಚ್ ಆಗಿರುತ್ತೆ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಸೊ ಈ ಆ್ಯಂಟಿಜನ್ ಎಲ್ಲಿಂದ ಬಂತು? ಆ್ಯಂಟಿಜನ್ ಇಲ್ಲಿ ಒಳಗಡೆ ಪ್ರೊಡ್ಯೂಸ್ ಆಗಿದೆಯಲ್ಲ, ಆ ಜೀವಿಯ ಬಾಡಿನಲ್ಲೇ ಅದು ಪ್ರೊಡ್ಯೂಸ್ ಆಗಿದೆಯಲ್ಲ ಸೆಲ್ನಲ್ಲಿ. ಸೊ ಅಲ್ಟಿಮೇಟ್ಲಿ ನಾವು ಈ ಪ್ರೊಸೆಸನ್ನು DNA ಇಂದ ಆ್ಯಂಟಿಜನಿಗೆ ಬಂದ್ವಲ್ಲ, ರಿವರ್ಸ್ ಆಗಿ ಹೋಗಿ ಆ್ಯಂಟಿಜನ್ ಇಲ್ಲಿದೆ ಅಂತಂದರೆ ಆ ಆ್ಯಂಟಿಜನ್ನಲ್ಲಿ ಒಂದು ಪಾಲಿಪೆಪ್ಟೈಡ್ ಚೈನ್ ಇದೆ, ಪ್ರೋಟೀನ್ ಮಾಲಿಕ್ಯೂಲ್ ಅಂತ ತೊಗೊಂಡ್ರೆ. ಸೊ ಈ ಚೈನಲ್ಲಿಂದ ಬಂತು mRNA ಬಂತು, mRNA ಎಲ್ಲಿಂದ ಬಂತು? DNA ಬಂತು. ಸೊ ಅಲ್ಟಿಮೇಟ್ಲಿ ಇಲ್ಲಿರುವಂತಹ ಆ್ಯಂಟಿಜನ್ನಿಗೆ ಯಾರು ಕಾರಣ? ಈ DNA ಕಾರಣ. ಸೊ ನಾವು ಬಯೋಟೆಕ್ನಾಲಜಿನಲ್ಲಿ ಏನು ಮಾಡ್ತಾ ಇದ್ದೀವಿ? ಪ್ಯಾಥೋಜನ್ಸ್ಗಳನ್ನು ಅಥವಾ ಪಾರ್ಟ್ ಆಫ್ ದ ಪ್ಯಾಥೋಜನ್ಸನ್ನು ಅಥವಾ ಇನ್ಆಕ್ಟಿವೇಟೆಡ್ ವೀಕ್ ಪ್ಯಾಥೋಜನನ್ನು ವ್ಯಾಕ್ಸಿನ್ ರೂಪದಲ್ಲಿ ಹಾಕೋ ಬದಲು ನಾವೇನು ಮಾಡ್ಬೋದು? ಈ ಆ್ಯಂಟಿಜನ್ ಬೇಕಲ್ಲ, ನಮಗೆ ಮೇನ್ ಆಗಿ ಬೇಕಾಗಿರೋದು ಆ್ಯಂಟಿಜನ್.
ಸೊ ಈ ಆ್ಯಂಟಿಜನನ್ನು ನಾವು ಹ್ಯೂಜ್ ಪ್ರೊಡಕ್ಷನ್ ಮಾಡಬೇಕು. ಹೆಂಗೆ ಮಾಡ್ಬೋದು? ಫಸ್ಟ್ ನಾವು ಈ DNA ಮಲ್ಟಿಪಲ್ ಕಾಪೀಸ್ ಮಾಡಬೇಕು. ಸೊ ಈ ಮಲ್ಟಿಪಲ್ ಕಾಪೀಸ್ ಮಾಡಬೇಕು ಅಂದರೆ ನಮ್ಗೆ ಯಾವ ಟೆಕ್ನಾಲಜಿ ಬೇಕು? ರೀಕಾಂಬಿನೆಂಟ್ DNA ಟೆಕ್ನಾಲಜಿನೇ ಬೇಕು. ಸೊ ಈ ಪ್ಯಾಥೋಜನ್ನಲ್ಲಿ ಆ್ಯಂಟಿಜೆನಿಕ್ ಪಾಲಿಪೆಪ್ಟೈಡ್ ಚೈನ್ ಏನಿದೆಯಲ್ಲ, ದಿಸ್ ಈಸ್ ದ ಆ್ಯಂಟಿಜೆನಿಕ್ ಪಾಲಿಪೆಪ್ಟೈಡ್ ಚೈನ್. ಸೊ ಈ ಆ್ಯಂಟಿಜೆನಿಕ್ ಪಾಲಿಪೆಪ್ಟೈಡ್ ಚೈನಿಗೆ ರಿಸ್ಪಾನ್ಸ್ ಅಂದರೆ ಕಾರಣವಾಗಿರುವಂತಹ DNA ತಗೊಂಡು ಅಂದರೆ ಕಟ್ ಮಾಡಿ ಫ್ರ್ಯಾಗ್ಮೆಂಟ್ ಮಾಡಿ ಆ DNA ಒಂದು ವೆಕ್ಟರ್ ಮೂಲಕ ಬೇರೆ ಜೀವಿನಲ್ಲಿ, ಬೇರೆ ಬ್ಯಾಕ್ಟೀರಿಯಾ ಅಥವಾ ಈಸ್ಟ್ ಯೂಶ್ವಲ್ ಆಗಿ ಯೂಸ್ ಮಾಡುವಂಥದ್ದು ಲ್ಯಾಬ್ರೇಟರಿನಲ್ಲಿ, ಈ ಜೀವಿಯ ಒಳಗಡೆ ಈ ಪೀಸನ್ನು ಹಾಕಿ ಇದನ್ನು ನಾವು ಗ್ರೋ ಆಗಲಿಕ್ಕೆ ಬಿಡ್ತೀವಿ. ಸೊ ಅವಾಗ ಏನಾಯ್ತು, ನಮಗೆ ಮಲ್ಟಿಪಲ್ ಕಾಪೀಸ್ ಆಫ್ ದಟ್ DNA ಮಾಲಿಕ್ಯೂಲ್ ವಿ ವಿಲ್ ಗೆಟ್. ಸೊ ಮಲ್ಟಿಪಲ್ ಕಾಪೀಸ್ ನಮ್ಗೆ ಸಿಕ್ತು ಅಂತಂದರೆ ನಾವು ಇಂಡಸ್ಟ್ರಿಯಲ್ಲಿ ಅಂದರೆ ಹ್ಯೂಜ್ ಕ್ವಾಂಟಿಟಿನಲ್ಲಿ ನಾವು ಇದನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅಲ್ಟಿಮೇಟ್ಲಿ ನಮಗೆ ಬೇಕಾಗಿರೋದು ಆ್ಯಂಟಿಜನ್ನೇ ಅಲ್ವಾ, ಫುಲ್ ಪ್ಯಾಥೋಜನ್ನೇ ಬೇಕು, ಪ್ಯಾಥೋಜನ್ನೇ ಬೇಕು ವ್ಯಾಕ್ಸಿನಲ್ಲಿ ಅಂತ ಅಲ್ಲ, ಫುಲ್ ಪ್ಯಾಥೋಜನ್ನೇ ನೀವು ಹಾಕಿದ್ರಿ ಅಂತಂದರೆ ಆ್ಯಕ್ಟಿವ್ ಫಾರ್ಮ್ನಲ್ಲಿ ಅವಾಗ ರೋಗ ಬಂದುಬಿಡುತ್ತೆ. ನಮ್ಮ ಉದ್ದೇಶ ಏನು? ಪ್ಯಾಥೋಜನ್ ಒಳಗಡೆ ಹೋಗಬೇಕು ಬಟ್ ರೋಗ ಬರಬಾರ್ದು. ದಟ್ ಈಸ್ ದ ಮೇನ್ ಪ್ರಿನ್ಸಿಪಲ್ ಆಫ್ ವ್ಯಾಕ್ಸಿನೇಷನ್, ಹೌದಾ? ಸೊ ನಾವೇನು ಮಾಡಿದ್ವಿ, ರೀಕಾಂಬಿನೆಂಟ್ DNA ಟೆಕ್ನಾಲಜಿನಲ್ಲಿ ಬೇರೆ ಜೀವಿಗಳನ್ನು ಅಥವಾ ಬ್ಯಾಕ್ಟೀರಿಯಾ ಅಥವಾ ಈಸ್ಟನ್ನು ಉಪಯೋಗಿಸ್ಕೊಂಡು ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ದಿಸ್ ಆ್ಯಂಟಿಜೆನಿಕ್ ಪಾಲಿಪೆಪ್ಟೈಡ್ ಚೈನನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಕಡೆ ಅಷ್ಟು ಜಾಸ್ತಿ ಪ್ರೊಡಕ್ಷನ್ ಇತ್ತು ಅಂತಂದರೆ ಇದರಿಂದ ಜಾಸ್ತಿ ಬೇಗ ನಾವು ವ್ಯಾಕ್ಸಿನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡಿ ಪಾಪ್ಯುಲೇಷನನ್ನು ಸ್ಟೇಬಲ್ ಮಾಡ್ಬೋದು. ಸೊ ಅಲ್ಟಿಮೇಟ್ಲಿ ನಮಗೆ ಈ ಆ್ಯಂಟಿಜೆನಿಕ್ ಪಾಲಿಪೆಪ್ಟೈಡ್ ಚೈನ್ ಇದೆಯಲ್ಲ, ಅದು ಹ್ಯೂಜ್ ಪ್ರೊಡಕ್ಷನ್ ಆಗಬೇಕು. ಅದು ಪ್ರೊಡ್ಯೂಸ್ ಆಗಬೇಕು ಅಂದರೆ DNA ಪ್ರೊಡ್ಯೂಸ್ ಆಗಬೇಕು. ಅದಕ್ಕೆ DNA ವ್ಯಾಕ್ಸಿನ್ಸ್ ಅಂತಲೂ ಅಂತಾರೆ. ಸೊ ನಾವು DNA ಜಾಸ್ತಿ ಮಾಡಿಬಿಟ್ರೆ, ಅದನ್ನೇ ಹಂಚಿಬಿಟ್ರೆ, ಅದನ್ನೇ ನಾವು ವ್ಯಾಕ್ಸಿನ್ ರೂಪದಲ್ಲಿ ಕೊಟ್ಟುಬಿಟ್ರೆ, ಮುಂದೆ ಈ DNA ನಮ್ಮ ಬಾಡಿ ಒಳಗಡೆ ಹೋದ್ಮೇಲೆ ಅದರದ್ದು ಏನು ಪ್ರೋಟೀನ್ ಇದೆಯಲ್ಲ, ಆ್ಯಂಟಿಜನ್ ಇದೆಯಲ್ಲ, ಅದನ್ನು ಅದು ಪ್ರೊಡ್ಯೂಸ್ ಮಾಡುತ್ತಾ, ಅವಾಗ ಆ ಆ್ಯಂಟಿಜನ್ ವಿರುದ್ಧ ನಮ್ಮ ಬಾಡಿ ಪ್ರೈಮರಿ ರೆಸ್ಪಾನ್ಸನ್ನು ತೋರಿಸುತ್ತಾ, ಮೆಮರಿ ಸೆಲ್ಸ್ಗಳನ್ನು ತೋರಿಸುತ್ತಾ ಅಲರ್ಟ್ ಆಗಿಬಿಡುತ್ತೆ. ನೆಕ್ಸ್ಟ್ ಟೈಮು ಫುಲ್ ಪ್ಯಾಥೋಜನ್ನು ಒಳಗಡೆ ಬಂದಾಗ, ಫುಲ್ ಇನ್ನೇನು ನಮಗೆ ರೋಗ ಹರಡಬೇಕು ಆ ಪ್ಯಾಥೋಜನಿಂದ ಅಂದಾಗ, ಮೆಮರಿ ಸೆಲ್ಸ್ಗಳು ಅವನ್ನ ರ್ಯಾಪಿಡಾಗಿ ಜಲ್ದಿಯಾಗಿ ಅವನ್ನೇನು ಮಾಡಿಬಿಡ್ತವೆ, ಡಿಸ್ಟ್ರಾಯ್ ಮಾಡಿಬಿಡ್ತವೆ. ಸೊ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಈಸ್ ಯೂಸ್ಡ್ ಇನ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ದ ವ್ಯಾಕ್ಸಿನ್ಸ್ ಯೂಸಿಂಗ್ ಬ್ಯಾಕ್ಟೀರಿಯಾ ಆರ್ ಈಸ್ಟ್. NCERTನಲ್ಲಿ ಕೊಟ್ಟಿರುವಂತಹ ಎಕ್ಸಾಂಪಲ್ಲು ಹೆಪಟೈಟಿಸ್ B, ಇದರದ್ದು ವ್ಯಾಕ್ಸಿನೇಷನನ್ನು ನಾವು ಈಸ್ಟ್ ಮೂಲಕ ಪ್ರೊಡ್ಯೂಸ್ ಮಾಡಬಹುದು. ಜಸ್ಟ್ ರಿಮೆಂಬರ್, ಹೆಪಟೈಟಿಸ್ B ವ್ಯಾಕ್ಸಿನ್ ಈಸ್ ಪ್ರೊಡ್ಯೂಸ್ಡ್ ವಿತ್ ದ ಹೆಲ್ಪ್ ಆಫ್ ಈಸ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡಲಿಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ರೀಕಾಂಬಿನೆಂಟ್ DNA ಟೆಕ್ನಾಲಜಿಯನ್ನು ಯೂಸ್ ಮಾಡ್ಕೋತಾ ಇದ್ದೀವಿ. ಐ ಹೋಪ್ ದಿಸ್ ಕಾನ್ಸೆಪ್ಟ್ ಈಸ್ ಕ್ಲಿಯರ್. ಸೊ ವ್ಯಾಕ್ಸಿನೇಷನದ್ದು ಪೂರ್ತಿ ಆದಂಥ ಕಾನ್ಸೆಪ್ಟು, ವ್ಯಾಕ್ಸಿನೇಷನ್ ಅಂದರೆ ಏನು, ವ್ಯಾಕ್ಸಿನ್ ಅಂದರೆ ಏನು, ವಾಟ್ ಈಸ್ ದ ಮೇನ್ ಪ್ರಿನ್ಸಿಪಲ್ ಬಿಹೈಂಡ್ ದ ವ್ಯಾಕ್ಸಿನೇಷನ್, ಆಮೇಲೆ ಇಮ್ಯುನೈಸೇಷನ್, ಡಿಫ್ರೆನ್ಸ್ ಬಿಟ್ವೀನ್ ವ್ಯಾಕ್ಸಿನೇಷನ್ ಆ್ಯಂಡ್ ಇಮ್ಯುನೈಸೇಷನ್, ಆ್ಯಂಡ್ ಲಾಸ್ಟಿಗೆ ಸ್ಮಾಲ್ ಕಾನ್ಸೆಪ್ಟ್ ಅಬೌಟ್ ದ ಯೂಸಸ್ ಆಫ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಇನ್ ದ ಪ್ರೊಡಕ್ಷನ್ ಆಫ್ ದ ವ್ಯಾಕ್ಸಿನೇಷನ್. ಯಾಕೆ ಆ ಟೆಕ್ನಾಲಜಿ ಯೂಸ್ ಮಾಡ್ಕೋತಾ ಇದ್ದೀವಿ? ಬಿಕಾಸ್ ಟು ಜನರೇಟ್ ದ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ದ DNA ವ್ಯಾಕ್ಸಿನ್ಸ್. ಎಕ್ಸಾಂಪಲ್, ಹೆಪಟೈಟಿಸ್ B ಅನ್ನುವಂತಹ ರೋಗಕ್ಕೆ ನಮಗೆ ಆಲ್ರೆಡಿ ವ್ಯಾಕ್ಸಿನ್ ಇದೆ. ಸೊ ಆ ವ್ಯಾಕ್ಸಿನನ್ನು ನಾವು ಈಸ್ಟ್ ಮುಖಾಂತರ ವಿತ್ ಹೆಲ್ಪ್ ಆಫ್ ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಹ್ಯೂಜ್ ಪ್ರೊಡಕ್ಷನ್ ಮಾಡಿ ಪಾಪ್ಯುಲೇಷನನ್ನು ಸ್ಟೇಬಲ್ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಾ? ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಇಲ್ಲಿ ಒಂದು ವರ್ಡ್ ವೆರಿ ಇಂಪಾರ್ಟೆಂಟ್, ಯಾವುದದು? ಆ್ಯಂಟಿಜೆನಿಕ್ ಪ್ರೋಟೀನ್ಸ್ ಆಫ್ ಪ್ಯಾಥೋಜನ್. ಸೊ ನಾವು ಪೂರ್ತಿ ಪ್ಯಾಥೋಜನನ್ನು ಇನ್ಆ್ಯಕ್ಟಿವೇಟ್ ಅಥವಾ ವೀಕ್ ಫಾರ್ಮ್ನಲ್ಲಿ ತೊಗೊಂಡು ವ್ಯಾಕ್ಸಿನ್ ಆಗಿ ಹಾಕ್ಕೊಳ್ಳೋ ಬದಲು ಆ ಪ್ಯಾಥೋಜನದ್ದು ಮೇನ್ ಆ್ಯಂಟಿಜನ್ ಮೊಲಿಕ್ಯೂಲ್ ಯಾವುದಿದೆಯಲ್ಲ, ಆ ಮೊಲಿಕ್ಯೂಲನ್ನು, ಆ್ಯಂಟಿಜೆನಿಕ್ ಪ್ರೋಟೀನ್ಸ್ಗಳನ್ನು ವ್ಯಾಕ್ಸಿನಲ್ಲಿ ತೊಗೊಂಡ್ರೆ ಸಾಕು. ಆ ವ್ಯಾಕ್ಸಿನಿಂದ ಪ್ರೈಮರಿ ರೆಸ್ಪಾನ್ಸ್ ಪ್ರೊಡ್ಯೂಸ್ ಆಗಿ ಮೆಮರಿ ಸೆಲ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ. ಸೊ ರೀಕಾಂಬಿನೆಂಟ್ DNA ಟೆಕ್ನಾಲಜಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಅದೇನು ಆ್ಯಂಟಿಜೆನಿಕ್ ಪ್ರೋಟೀನ್ ಇದೆಯಲ್ಲ, ಆ ಪ್ರೋಟೀನಿಗೆ ಕಾರಣವಾದಂತಹ DNA ವಿತ್ ಹೆಲ್ಪ್ ಆಫ್ ವೆಕ್ಟರ್ ಬ್ಯಾಕ್ಟೀರಿಯಾ ಅಥವಾ ಈಸ್ಟ್ನಲ್ಲಿ ಹಾಕಿ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ. ಗೊತ್ತಾಯ್ತಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಅಲರ್ಜಿ ಮತ್ತು ಆಟೋ ಇಮ್ಯುನಿಟಿ ಬಗ್ಗೆ ಕ್ವಿಕ್ಕಾಗಿ ಸ್ಟಡಿ ಮಾಡೋಣಂತೆ. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದು ಶಾರ್ಟ್ ನೋಟ್ ಇದೆ, ಅದನ್ನು ನೀವು ರೆಫರ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.